ಪಿ ಲಂಕೇಶ್ ರವರು ಬರೆದಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು. ಇದರಿಂದ ಆಯ್ದುಕೊಂಡಂತಹ ಕತೆ ದಾಹ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ನನಗೆ ಏನು ಹೇಳಬೇಕೆಂಬುದೇ ಗೊತ್ತಾಗುತ್ತಿಲ್ಲ. ಎಲ್ಲರೂ ಸತ್ತಾಗ ಹೇಳುವಂತೆ ಅಯ್ಯೋ ಅನ್ನಲಿಕ್ಕಾಗಲಿ ಅಳುವುದಕ್ಕಾಗಲಿ ಆಗುತ್ತಿಲ್ಲ. ನಾನು ಅಳುವುದನ್ನು ನೋಡಿದ್ದರೆ ಸರೋಜಮ್ಮನಕ್ಕೂ ಛೇ ಸುಮ್ನಿರಿ, ನೀವು ಅತ್ತೆ ಚೆನ್ನಾಗಿ ಕಾಣಲ್ಲ ಅನ್ನುತ್ತಿದ್ದರು. ಸರೋಜಮ್ಮ ನಿಮ್ಮ ಪತ್ನಿ ಮಾತ್ರ ಆಗಿರಲಿಲ್ಲ, ಗೆಳತಿಯೂ ಆಗಿದ್ದರು. ಮಾತನ್ನು ಮೀರಿದ ಸ್ನೇಹ ನಿಮ್ಮದಾಗಿತ್ತು. ನಮ್ಮ ಮನೆ ಎದುರು ಒತ್ತು ಮೂಡುವುದಕ್ಕೆ ಮುಂಚೆ ಮಂಜಿನಲ್ಲಿ ನಸುಗತ್ತಲಲ್ಲಿ ಜಡೆಮಳೆಯಲ್ಲಿ ನೀವಿಬ್ಬರು ನಡೆದು ಬರುತ್ತಿದ್ದನ್ನು ನೋಡಿ ಸ್ನೇಹವೆಂದರೆ ಹೀಗಿರಬೇಕು ಅನ್ನುಕೊಳ್ಳುತ್ತಿದ್ದೆವು. ಸತ್ತರೆ, ಅಕಾಲ ಮೃತ್ಯುವಿಗೆ ಈಡಾದರೆ ಹೇಳುವುದಕ್ಕೆ ಮಾತುಗಳಲ್ಲಿ, ಸಾವಿನ ಬಗ್ಗೆ ಹೇಳುವುದಕ್ಕೆ ಮನುಷ್ಯರಲ್ಲಿ ಏನು ಉಳಿದಿದೆ? ಹೀಗೆ ಹೇಳುತ್ತಲೇ ಇದ್ದ ನಾಗರಾಜ. ಕೂತ್ಕೋ ಅಂದೆ. ಕೂಡಲೇ ನೆನಪಾಯಿತು, ಕೂತ್ಕೊಳ್ಳಿ ಅನ್ನಬೇಕಾಗಿತ್ತು. ಯಾಕೆಂದರೆ ಈ ನಾಗರಾಜನನ್ನು ನಾನೆಂದು ಏಕವಚನದಲ್ಲಿ ಕರೆದಿರಲಿಲ್ಲ. ಅವನು ನನ್ನ ಕುಟುಂಬವನ್ನು ಚೆನ್ನಾಗಿ ಬಲ್ಲವನಂತೆ ಆತ್ಮೀಯವಾಗಿ ಪ್ರೀತಿಯಿಂದ ಮಾತನಾಡಿದ್ದರಿಂದ ಹಾಗೆ ಏಕವಚನ ತಾನಾಗಿಯೇ ಬಂದಿತ್ತು. ಒಳ್ಳೆಯವನು. ಆತ ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದು ಲಂಚ ತಿಂದಿರುವ ಪುಕಾರಗಳಿದ್ದರೂ ಈತನ ಮೊದ್ದುತನ, ಗೊತ್ತಿಲ್ಲದನ್ನು ಹೇಗೋ ಹೇಳಿಬಿಡುವ ಚಾಲಾಕಿನಿಂದ ನನಗೆ ಅನೇಕ ಸಲ ವಿಸ್ಮಯವಾಗಿತ್ತು. ನಾನು ಹೇಳಿದೆ, ನಾನವತ್ತು ನನ್ನ ಕಚೇರಿಯಿಂದ ಬೇಗ ಬಂದೆ. ದಿನವೆಲ್ಲ ಫೈಲುಗಳು, ತರಲೆ ಸಹಾಯಕರ ಕನ್ಫ್ಯೂಷನ್ಗಳು, ಮೇಲಧಿಕಾರಿ ಚೆನ್ನಪ್ಪನ ವಿಚಿತ್ರ ಅನುಮಾನಗಳಿಂದ ತಲೆನೋವು ಬಂದಿತ್ತು. ಇವೆಲ್ಲ ಸಾಲದೆಂಬಂತೆ ಸಾರ್ವಜನಿಕರ ಉದ್ದಟತನ, ಸಲ್ಲದ ಕತೆ ಕೇಳಿಕೊಂಡು ಬಂದು ಅನುಮಾನದಿಂದಲೇ ಎತ್ತುವ ಮಾತುಗಳು, ಕೈಬೀಸಿ ಮಾಡುವುದಕ್ಕೆಂದು ಸುತ್ತಿ ಬೆಳೆಸಿ ಆಡುವ ಮಾತುಗಳು. ಕೆಲವೊಮ್ಮೆ ನಗೆ ಬರುತ್ತದೆ. ಆವತ್ತು ಬೇಗ ಬಂದೆ. ಗೇಟಿನ ಹತ್ತಿರ ಬರ್ತಿದ್ದ ಹಾಗೆ ಚೀತ್ಕಾರ ಕೇಳಿಸಿತು. ಸರೋಜ ಕಂಠ. ದಿಗಿಲಿನಿಂದ ಓಡಿ ಹೋಗಿ ಬಾಗಿಲು ಬಡಿದೆ. ದೊಡ್ಡ ಹಳು, ಬೆಂಕಿ ಸುಟ್ಟ ವಾಸನೆ. ಬಾಗಿಲಿಗೆ ಜೋರಾಗಿ ಒದ್ದೆ. ಅಗಳಿ ಹಾಕಿರಲಿಲ್ಲ. ಉರಿಯುವ ಬಟ್ಟೆಯೊಂದಿಗೆ ಕಮರಿ ಬಿದ್ದಿದ್ದಳು. ಪಕ್ಕದ ಮನೆಯವರನ್ನು ಕೂಗಿದೆ. ಕೆಲಸದ ಹುಡುಗಿ ಓಡಿ ಬಂದಳು. ಇನ್ನೊಂದು ಪಕ್ಕದಿಂದ ಮಣಿ ಬಂದರು. ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಜೀವ ಹೊರಟು ಹೋಗಿತ್ತು. ಕೂಡಲೇ ಮಗಳು ಶಾಂತಿಗೆ ಫೋನ್ ಮಾಡಿದೆ. ಆಗ್ಬಾರದು ಆಗಿ ಹೋಗಿತ್ತು. ಮಗಳಿಗೆ ಯಾವ ಮಾತಲ್ಲಿ ತಿಳಿಸಿದೆ ಎಂಬುದೇ ಮರೆತು ಹೋಗಿದೆ. ಅಷ್ಟರಲ್ಲಿ ನಾಗರಾಜನ ಜೊತೆಯಲ್ಲಿ 4 ಕೂತಿದ್ದರು. ಅವರಲ್ಲಿ ಒಬ್ಬ ಗೋಪಾಲ, ನನ್ನ ಜೊತೆಯಲ್ಲಿ ಕಾಲೇಜಿನಲ್ಲಿ ನಾಟಕಗಳಲ್ಲಿ ಪಾಠ ಮಾಡುತ್ತಿದ್ದವನು. ಈಗ ಅದ್ಯಾವುದೋ ಜಾಹೀರಾತು ಕಂಪನಿಯಲ್ಲಿ ಡಿಸೈನರ್. ಇನ್ನೊಬ್ಬ ನಮ್ಮ ಆಫೀಸಿನ ಕೇಸ್ ವರ್ಕರ್ ರಾಮಯ್ಯ. ಇನ್ನೊಂದು ವ್ಯಕ್ತಿ ನಮ್ಮ ಟೈಪಿಸ್ಟ್ ಮೀರಾ. ಆಕೆಯ ಜೊತೆಯಲ್ಲಿದ್ದವರು ಯಾರೆಂದು ಗೊತ್ತಿರಲಿಲ್ಲ. ಇವರ ಹೆಸರು ಪದ್ಮಾ ಸರ್. ಚನ್ನಪಟ್ಟಣದ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾರೆ. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ? ಕನ್ನಡ, ಇಂಗ್ಲಿಷ್ ಸರ್. ಆಕೆ ಕೂಡ ನನ್ನ ಹೆಂಡತಿಯ ಸಾವಿನಿಂದ ತುಂಬಾ ನೊಂದಿರೋಳಂತೆ ಕೂತಿದ್ದಳು. ನೋಡಲು ಚೆನ್ನಾಗಿದ್ದ ಹುಡುಗಿ ಉದ್ದಕ್ಕೆ ಮುಖ ಮಾಡಿಕೊಂಡು ನನ್ನ ದುರಂತವನ್ನೆಲ್ಲ ಹೊತ್ತವಳಂತೆ ಕಾಣುವುದನ್ನು ನೋಡಿ ನಗೆ ಬಂತು. ಮತ್ತೆ ಅವಳ ಮುಖ ನೋಡಿದೆ. ನನ್ನನ್ನು ನೋಡುತ್ತಿದ್ದವಳು ನೆಲಕ್ಕೆ ಕಣ್ಣು ತಿರುಗಿಸಿ ಕೂತಳು. ಅವಳ ಕಣ್ಣಲ್ಲಿ ನೀರು ಬಂದಂತಿತ್ತು. ಅವಳು ತೀರಾ ಮೋಜಾಗಿ ಕಾಣಿಸತೊಡಗಿದಳು. ಆಕೆ ಯಾವುದೋ ಕೆಲಸಕ್ಕೆ ಬಂದಿರುವುದು ನನಗೆ ಗೊತ್ತಿತ್ತು. ವರ್ಗ ಇರಬಹುದು, ಯಾವುದಾದರೂ ದೂರು ಇರಬಹುದು. ಬಾಯಿಗೆ ಬಂದ ಪ್ರಶ್ನೆ ಹಾಗೆ ಉಳಿಸಿಕೊಂಡೆ. ಮೀರಾ ನನ್ನ ಸರೋಜ ಬಗ್ಗೆ ಮಾತನಾಡುತ್ತಿದ್ದಳು. ನಾಗರಾಜ ಹೇಳುವಂತೆ ಕಾಣಲಿಲ್ಲ. ಪದ್ಮ ಕೂಡ ತನ್ನ ವರ್ಗ, ದೂರು ಇತ್ಯಾದಿ ವಿಚಾರ ಎತ್ತಲಿಲ್ಲ. ನನ್ನ ಮೇಲಧಿಕಾರಿ ಚೆನ್ನಪ್ಪ ನನ್ನ ಗೋಳಿನ ಕಥೆಯನ್ನು ಕೇಳಿ ಕರೆಸಿಕೊಂಡ. ನಾನು ರಜೆ ಹಾಕಿದ್ದರೂ ಹೋದೆ. ಅಲ್ರಿ ಬಸ್ಸು, ಇಂಥ ಒಂದು ಟ್ರಾಜಿಡಿ ಆದ ಕೂಡಲೇ ನನಗೆ ತಿಳಿಸ್ಬೇಡ್ವೇನ್ರಿ? ಪೋಸ್ಟ್ ಮಾರ್ಟಮ್ ಮುಂತಾದ ರಗಳೆಯಲ್ಲಿ ಸಲೀಸಾಗ ಮುಗೀತಲ್ಲ ಸದ್ಯ. ನಿಮ್ಮ ಮಗಳು ತುಂಬ ಸಂಕಟ ಪಟ್ಕೊಂಡಿರ್ಬೇಕಲ್ಲ. ಏನಾಯ್ತು ನಿಜ ಹೇಳಿ. ನೀವು ನೋಡಿದಾಗ ಇನ್ನೂ ಜೀವ ಇತ್ತಾ? ಜೀವ ಇತ್ತು. ನನ್ನನ್ನೇ ನೋಡ್ತಾ ಇದ್ಲು. ಮೈಯೆಲ್ಲ ಸುಟ್ಟು ಹೋಗಿತ್ತು. ಉಳಿದುಕೊಳ್ಳಬಹುದು ಅಂತ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ವಿ. ಆದರೆ ದಾರಿಯಲ್ಲೇ ಸತ್ತು ಹೋದ್ಲು. ಅಡುಗೆ ಮಾಡುವಾಗ ಬೆಂಕಿ ಹತ್ತಿಕೊಂಡಿರಬಹುದೇ? ಹೌದು, ಚಪಾತಿ ಹಂಚಿನ ಮೇಲೆ ಇತ್ತು. ಗ್ಯಾಸ್ ಉರಿತಾನೆ ಇತ್ತು ಅಂದೆ. ಸಣ್ಣ ಮನುಷ್ಯ ಚೆನ್ನಪ್ಪ ಅಂದ. ತುಂಬ ಕಷ್ಟ ಕಣ್ರಿ. 2 ವರ್ಷದಲ್ಲಿ 2 ಬರ್ನಿಂಗ್ ಕೇಸ್ಗಳು. ನಮ್ಮ ಆಫೀಸಿಗೆ ಸಂಬಂಧಿಸಿದ ಕೇಸ್ಗಳು. ಆ ಸೆಲ್ವಿಯ ಮನೆಯವರ ಸುದ್ದಿ ಏನಾದರೂ ಗೊತ್ತಾಯ್ತಾ? ಏನು ಗೊತ್ತಾಗ್ಲಿಲ್ಲ ಸರ್ ಅಂದೆ. ಆವತ್ತು ಬೆಳಿಗ್ಗೆ ಬೇಗ ಎದ್ದೆ. ಮಾರ್ಚ್ ತಿಂಗಳ ಶುಭ್ರ ಬೆಳಗು. ಆಗ ತಾನೇ ಹೊತ್ತು ಮೂಡಿತ್ತು. ಚಳಿಗಾಲದ ಜೊತೆಗೆ ಹೊರಟು ಹೋಗಿದ್ದ ಮಂಜು ತನ್ನ ಗುಂಗುರುಗಳನ್ನು ಮಾತ್ರ ಆಕಾಶದ ಅಂಚಿನಲ್ಲಿ ಬಿಟ್ಟು ಹೋಗಿತ್ತು. ದಿನಪತ್ರಿಕೆಗಳು ಕೂಡ ನೆನಪಾಗಲಿಲ್ಲ. ಮನೆ ಎದುರಿನ ತೋಟದಲ್ಲಿ ಅಡ್ಡಾಡತೊಡಗಿದೆ. ಕಳೆದ 1 ವಾರವೆಲ್ಲ ನಡೆದಿದ್ದು ಕ್ರಮೇಣ ನೆನಪಾಗತೊಡಗಿತ್ತು. ಮಗಳು ಶಾಂತಿ ಗಂಡನ ಮನೆಗೆ ಮೈಸೂರಿಗೆ ಹೊರಟು ಹೋಗಿದ್ದಳು. ಅವಳು ಒಮ್ಮೆಯೂ ನನ್ನ ಸರೋಜಲಿಗಾದುದರ ವಿವರ ಕೇಳಿರಲಿಲ್ಲ. ಅದು ಸ್ವಲ್ಪ ಆತಂಕ ಮೂಡಿಸಿದ್ದರೂ ಕಿರಿಕಿರಿಯನ್ನೇನು ಉಂಟು ಮಾಡಿರಲಿಲ್ಲ. ಆದರೆ ನನ್ನನ್ನು ಬಲ್ಲ ಎಲ್ಲರೂ ನನ್ನ ನೋವಿನ ಬಗ್ಗೆ ಕೇಳುತ್ತಾ ಸಂತಾಪ ಸೂಚಿಸುತ್ತಾ ನನ್ನಲ್ಲಿ ವಿಚಿತ್ರ ಅಳುಕು ಮೂಡಿಸಿದ್ದರು. ನನಗಿಂತಲೂ ನನ್ನ ದುರಂತ ಕೇಳಿದವರಲ್ಲೇ ಹೆಚ್ಚು ದುಗುಡ ಇದ್ದದ್ದು ಕಂಡು ನನ್ನ ನಾಲಿಗೆ ಸಡಿಲಗೊಂಡಿತ್ತು. ಸರೋಜಳಿಗೆ ಬೆಂಕಿ ಹತ್ತಿಕೊಂಡ ಬೆಳಿಗ್ಗೆ ನಾವು ಮಾತನಾಡಿದ್ದನ್ನು ಹೇಳಿದೆ.
ಸರೋಜ ಅದೇಕೋ ಅವತ್ತು ನಮ್ಮ ಸಂಸಾರವನ್ನು ನೆನೆಸಿಕೊಂಡಿದ್ದಳು. ಶಾಂತಿ ಚಿಕ್ಕವಳಿದ್ದಾಗ ಗಿಡಗಳಿಗೆ ನೀರು ಹಾಕುತ್ತಿದ್ದುದನ್ನು, ನೀರು ಕೂಡ ಸರಿಯಾಗಿ ದೊರೆಯದ ಪುಟ್ಟ ಬಾಡಿಗೆ ಮನೆಯಲ್ಲಿದ್ದುದನ್ನು, ಪ್ರತಿ ತಿಂಗಳು 20ನೇ ತಾರೀಕಿನಿಂದ ಕಾಫಿ ಪುಡಿಗೆ ಚಿಲ್ಲರೆ ಕೂಡ ಇಲ್ಲದಿದ್ದುದನ್ನು ನೆನೆಸಿಕೊಂಡು ನಕ್ಕಳು. ಈ ಸಲದ ರಜೆಯಲ್ಲಿ ಇಬ್ಬರೂ ಶಾಂತಿಯನ್ನು ಕರೆದುಕೊಂಡು ಕನಿಷ್ಠ ಶ್ರೀರಂಗಪಟ್ಟಣದ ಹತ್ತಿರ ರಂಗನತಿಟ್ಟಿಗೆ ಹೋಗಬೇಕೆಂದು ಹೇಳಿದಳು. ಇವನೆಲ್ಲ ಸಂತಾಪಕರಿಗೆ ಹೇಳಿದ್ದೆ. ಹೇಳುತ್ತಾ ಹೇಳುತ್ತಾ ನಿಜಕ್ಕೂ ಸರೋಜ ಹೇಳಿದ್ದೇನು, ನಾನು ಕಲ್ಪಿಸಿಕೊಂಡು ಹೇಳುತ್ತಿದ್ದೇನು ಎಂಬುದನ್ನೇ ಮರೆತು ಹೇಳತೊಡಗಿದೆ. ಕೇಳುವವರ ಮನಸ್ಸು ಇನ್ನೂ ಕರಗಿತು. ಆದರೆ ನಾನು ಹೇಳಿದ್ದರಲ್ಲಿ ಸುಳ್ಳು ಇದ್ದಂತಿರಲಿಲ್ಲ. ನಮ್ಮ ಸಂಸಾರದ ಒಟ್ಟಾರೆ ಧೋರಣೆ ಹೊಂದಿಕೊಳ್ಳುವಂತೆ ಇತ್ತು. ನನ್ನ ಸಹಪಾಠಿಗಳಾಗಿದ್ದವರು, ನನ್ನೊಂದಿಗೆ ಶಿಕ್ಷಣ ಇಲಾಖೆಯಲ್ಲಿನ ಧಾರವಾಡ, ರಾಯಚೂರುಗಳಲ್ಲಿ ಕೆಲಸ ಮಾಡಿದ್ದವರು ಬಂದರು. ಅವರಿಗೆ ನನ್ನನ್ನು ನೋಡುವ ಅವಕಾಶ, ಹಳೆಯದನ್ನು ನೆನೆದುಕೊಳ್ಳುವ ಆಸೆ, ಮೇಲಧಿಕಾರಿಯಾದ ನನ್ನಲ್ಲಿ ಒಳ್ಳೆಯ ಭಾವನೆ ಹುಟ್ಟಿಸುವ ಗೀಳುಗಳೆಲ್ಲ ಇದ್ದವು. ಅವರಲ್ಲಿ ನನ್ನ ಸರೋಜಳ ಒಳ್ಳೆಯ ಗುಣಗಳನ್ನೆಲ್ಲ ಚರ್ಚಿಸಿದೆ. 20 ವರ್ಷಗಳ ನಮ್ಮ ಸಂಸಾರದಲ್ಲಿ ಆಕೆ ಹೇಗೆ ನನ್ನ ಮನಸ್ಸು ತಿಳಿದುಕೊಳ್ಳುತ್ತಿದ್ದಳು, ನಮ್ಮಿಬ್ಬರ ಬದುಕು ಹೇಗೆ ಪರಸ್ಪರ ಅವಲಂಬಿಸಿತು ಎಂದು ವರ್ಣಿಸಿದೆ. ಧಾರವಾಡದ ಹತ್ತಿರದ ಶ್ರೀಮಂತ ಕುಟುಂಬದ ಸರೋಜಳ ನಿಷ್ಠುರತೆ, ಪ್ರಾಮಾಣಿಕತೆ, ಮಾನವೀಯತೆಯನ್ನೆಲ್ಲವನ್ನು ಹೇಳಿದೆ. ಯಾಕೆ ಹಾಗೆ ಹೇಳುತ್ತಿದ್ದೆ ಎಂದು ಕೇಳಿಕೊಳ್ಳುವ ತಂಟೆಗೆ ಹೋಗದಿದ್ದುದು ನೆಮ್ಮದಿ ತಂದಿತ್ತು. ಈ ನೆಮ್ಮದಿಯೇ ನಗೆ ತಂದಿತ್ತು, ವ್ಯಂಗ್ಯವನ್ನೂ ಕೂಡ. ಬೆಳಗು ಬಲಿಯುತ್ತಿದ್ದ ಸಮಯ. ದೂರದಲ್ಲಿ ಸುಂದರ ಹೆಣ್ಣೊಬ್ಬಳು ರಸ್ತೆಯಲ್ಲಿ ನಡೆದು ಬರುತ್ತಿದ್ದುದು ಕಾಣಿಸಿತು. ಕ್ರಮೇಣ ಆಕೆ ನಮ್ಮ ಟೈಪಿಸ್ಟ್ ಮೀರಾ ಜೊತೆಗೆ ಬಂದಿದ್ದ ಟೀಚರ್ ಪದ್ಮ ಎಂದು ಗೊತ್ತಾಯಿತು. ಆಕೆ ನಡೆಯುವುದನ್ನು ನಾನು ನೋಡಿರಲಿಲ್ಲ. ಹೆಣ್ಣಿನ ಅರ್ಧ ಸೌಂದರ್ಯ ಆಕೆಯ ನಡಿಗೆಯಲ್ಲಿ ಎಂದುಕೊಂಡೆ. ಆಕೆಯ ನಡತೆಯಲ್ಲಿ ಎನ್ನುವ ವಯಸ್ಸಲ್ಲವೇ ಎಂದು ನೋಡಿದೆ. ಹತ್ತಿರ ಬಂದಿದ್ದಳು. ಆಕೆ ಎಲ್ಲಿಗೋ ಹೋಗುತ್ತಿರಬಹುದು ಎಂದು ಬೇರೆ ಕಡೆಗೆ ತಿರುಗಿ ನೋಡತೊಡಗಿದೆ. ಆದರೆ ಪದ್ಮ ನಮಸ್ಕಾರ ಸರ್ ಎಂದು ಗೇಟಿನ ಬಾಗಿಲು ತೆಗೆದು ಹೊರ ಬಂದಳು. ಬೆಳಗಿನ ಹೊಳಪಿನಲ್ಲಿ ಅವಳ ಮುಖ ಗಂಭೀರವಾಗಿ ಅಂದವಾಗಿತ್ತು. ಆಗ ತಾನೇ ಸ್ನಾನ ಮಾಡಿದಂತಿದ್ದ ಆಕೆಯ ಮೈ ಸಂತೋಷ ಉಕ್ಕಿಸುತ್ತಿತ್ತು. ಅವಳ ಮನಸ್ಸು ಪ್ರಶಾಂತವಾದಂತಿತ್ತು. ನಮಸ್ಕಾರ, ಬನ್ನಿ, ಏನ್ ವಿಶೇಷ ಅಂದೆನಾದರೂ ಆಕೆ ಇವತ್ತು ಖಂಡಿತವಾಗಿಯೂ ತನ್ನ ವರ್ಗ ಬಡ್ತಿ ವಿಚಾರಕ್ಕಾಗಿಯೇ ಬಂದಿದ್ದಾಳೆಂದು ನನ್ನ ಮನಸ್ಸು ಎಚ್ಚರಿಸತೊಡಗಿತು. ನನ್ನ ಅಮ್ಮನಿಗೆ ನಿಮ್ಮ ವೈಫ್ ತುಂಬಾ ಗೊತ್ತಂತೆ ಸರ್. ಸರೋಜ ಬಗ್ಗೆ ಬಹಳ ಹೇಳ್ತಿದ್ರು. ನಿಮ್ಮನ್ನು ಮತ್ತೊಮ್ಮೆ ನೋಡಬೇಕೆನಿಸಿತು, ಬಂದೆ. ನಿಮಗೆ ತುಂಬಾ ತೊಂದರೆ ಆಯ್ತಾ ಅಂದಳು. ಅವಳ ಮಾತಿನ ದಾಟಿಯಲ್ಲಿ ನನ್ನ ಮನಸ್ಸಿನಲ್ಲಿ ಅನುಮಾನಗಳನ್ನಿಟ್ಟುಕೊಳ್ಳುವುದು ಸಣ್ಣತನವೆನಿಸಿ, ನೀವು ವರ್ಗ ಅಂತ ಒಳ ಉದ್ದೇಶದಿಂದ ಬಂದಿಲ್ಲ ಅಲ್ವಾ ಅಂದೆ. ಅವಳು ತಲೆ ಎಲ್ಲಾಡಿಸಿ ನಿರಾಕರಿಸಿದಳು. ಅಷ್ಟರಲ್ಲಿ ಒಳಗಡೆ ಇದ್ದೆವು. ಪದ್ಮಳ ಗಾಂಭೀರ್ಯ, ಅನುಕಂಪ ಕಂಡು ಕರಗಿ ಹೋದೆ. ನಾನು ನಿಮ್ಗೆ ಕಾಫಿ ಮಾಡಬಹುದಾ? ನಿಮ್ಮ ಕೆಲಸದವಳು ಇನ್ನೂ ಬಂದಿಲ್ಲ ಅಲ್ವಾ ಎಂದು ಕಾಫಿ ಮಾಡಲು ಎದ್ದೇ ಬಿಟ್ಟಳು. ಬೇಡ ಅನ್ನಲಾರದೆ ಅವಳನ್ನೇ ನೋಡುತ್ತಾ ಕೂತೆ. ಪದ್ಮ, ನಾನು ಮಾತನಾಡುತ್ತೇನೆ. ತುಂಬಾ ಬೋರಾದ್ರೆ ಸಾಕು ಅಂತ ಹೇಳು ಎಂದು ಸಣ್ಣ ಧ್ವನಿಯಲ್ಲಿ ಹೇಳಿದೆ. ಏನಂದ್ರಿ ಅಂದಳು. ಏನಿಲ್ಲ ಎಂದು. ಬಾಯಲ್ಲಿ ಪದ್ಮ, ಕಾಫಿ ಮಾಡೋದು ಬೇಡ. ನಾನು ಹೊರಗಡೆ ಹೋಗಿ ಬಹಳ ದಿನ ಆಯಿತು. ಬಂದವರೊಂದಿಗೆ ಬರೀ ಮಾತನಾಡೋದೇ ಆಗಿದೆ. ಇವತ್ತು ನನ್ನ ಕಾರಲ್ಲಿ ಸುತ್ತಾಡಲು ಹೋಗೋಣ ಎಂದೆ. ಪದ್ಮ ಬೇಡ ಅನ್ನಲಿಲ್ಲ. ಅವಳಲ್ಲಿ ನಾನು ವಿಶ್ವಾಸ ಮೂಡಿಸಿದ್ದೇನೆ, ಅಥವಾ ನನ್ನ ನೋವಿನ ಅಧ್ಯಾಯ ಅವಳಲ್ಲಿ ನನ್ನ ಬಗ್ಗೆ ಅನುಕಂಪೆಯೊಂದಿಗೆ ವಿಶ್ವಾಸವನ್ನು ಮೂಡಿಸಿದ್ದೆ? ಈಕೆ ಯಾವ ಬಗೆಯ ಹುಡುಗಿ? ಟೈಪಿಸ್ಟ್ ಮೀರಾ ಜೊತೆಗೆ ಬಂದ ಈಕೆ ಒಬ್ಬಳೇ ಬಂದು ನನಗೆ ಸಮಾಧಾನ ತರಲು, ಸಾಂತ್ವನಗೊಳಿಸಲು ಕಾರಣವಾದದ್ದು ಯಾವ ಬಗೆಯ ಕುತೂಹಲ? ಪದ್ಮ, ನನ್ನ ಮಗಳು ಶಾಂತಿ ತನ್ನ ತಾಯಿ ತೀರಿಕೊಂಡ ಕೂಡಲೇ ಬಂದು 5 ದಿನ ಇದ್ದಳು. 1 ದಿನವೂ ಹೆಚ್ಚು ಮಾತನಾಡಲಿಲ್ಲ. ಆಕೆ ನನ್ನನ್ನು ಟೀಕಿಸಿದ್ದರೆ, ಕನಿಷ್ಠ ತಾನು ಬಲ್ಲ ಸಂಗತಿಗಳ ಆಧಾರದ ಮೇಲೆ ನನ್ನನ್ನು ಬೈದಿದ್ದರೆ ನನಗೆ ನೆಮ್ಮದಿಯಾಗ್ತಿತ್ತು ಅಂದೆ. ಪದ್ಮ ಕೇಳುತ್ತಾ ನನ್ನತ್ತ ನೋಡಿದಳು. ತನ್ನ ಗ್ರಹಿಕೆಯನ್ನು ಮೀರಿದ್ದು ತನ್ನನ್ನು ಎದುರಿಸುತ್ತಿದ್ದುದು ಆಕೆಯಲ್ಲಿ ಆತಂಕ ಮೂಡಿಸಿರಬಹುದು, ಬೆಚ್ಚಿ ಬೀಳಿಸಿರಲೂಬಹುದು. ಆದ್ದರಿಂದ ನಕ್ಕು ಅವಳನ್ನು ಅನಗತ್ಯವಾಗಿ ಕಲಕಬಾರದ ವಿಷಯ ಹೇಳತೊಡಗಿದೆ.